ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಭಾರ್ಗವ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮ ಎಂಬ ಕಾರ್ಯಕ್ರಮವು ಬೆಂಗಳೂರು ಅರಮನೆ ಮೈದಾನ ತ್ರಿಪುರವಾಸಿನಿಯಲ್ಲಿ ಅಶೋಕ ಹಾರನಹಳ್ಳಿ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸಮಾರಂಭಕ್ಕೆ ಆಗಮಿಸಿದ್ದ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠದ ಪೀಠಾಧೀಶ್ವರರಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಅಮೃತವಚನ. ಬ್ರಾಹ್ಮಣರು ಯಾರು? ಬ್ರಾಹ್ಮಣರ ಸಂಖ್ಯೆಯು ಏಕೆ ಕ್ಷೀಣಿಸುತ್ತಿದೆ? ರಾಮಾಯಣದಲ್ಲಿ ವಿಭೀಷಣ ಬ್ರಾಹ್ಮಣರ ಬಗ್ಗೆ ಏನು ಹೇಳಿದ್ದಾನೆ? ಮಹಾಭಾರತದಲ್ಲಿ ಹೇಳಿದಂತೆ ಕಲಿಯುಗದಲ್ಲಿ ಬ್ರಾಹ್ಮಣರ ಪರಿಸ್ಥಿತಿ ಏನು? ಸಂತಾನ ಸಂಸ್ಕಾರದ ಮಹತ್ವವೇನು ಎಂಬುದರ ಬಗ್ಗೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ತಿಳಿಸಿಕೊಟ್ಟರು. ಈ ದೇಶದಲ್ಲಿ ಬಾಳಿ ಪ್ರಪಂಚವನ್ನು ಬೆಳಗಿದ ಸಪ್ತರ್ಷಿಗಳಿಗೆ, ಬ್ರಹ್ಮರ್ಷಿಗಳಿಗೆ, ಎಲ್ಲ ಗೋತ್ರ ಪ್ರವರ್ತಕರಾಗಿರ್ತಕ್ಕಂಥ ಮಹಾ ಮನೀಷಿಗಳಿಗೆ ಪ್ರಣಾಮಗಳನ್ನ ಸಲ್ಲಿಸ್ತೇವೆ. ಇಂದು ನಮ್ಮ ದೇಶದಲ್ಲಿ ಸಂಸ್ಕೃತಿ ಅಂತ ಏನಿದೆಯೋ ಅದೆಲ್ಲ ಅವರ ಭಿಕ್ಷೆ, ಅವರ ಅನುಗ್ರಹ, ಅವರ ಆಶೀರ್ವಾದ, ಅವರು ಕೊಟ್ಟಿದ್ದದು. ಹಾಗಾಗಿ ಆ ಬ್ರಹ್ಮರ್ಷಿಗಳಿಗೆ, ಋಷಿ ಮಹರ್ಷಿಗಳಿಗೆ ನಮ್ಮೆಲ್ಲ ಪ್ರಣಾಮಗಳು ಸಲ್ಲುತ್ತವೆ. ನಮ್ಮ ದೃಷ್ಟಿಯಿಂದ ಇದೊಂದು ಕೇವಲ ಒಂದು ಜಾತಿ ಸಮ್ಮೇಳನ ಅಲ್ಲ. ಮತ್ತೇನಂದ್ರೆ ಇದು ದೇವತೆಗಳ ಸಮ್ಮೇಳನ. ಬ್ರಾಹ್ಮಣರಿಗೆ ಒಂದು ಪರ್ಯಾಯ ಶಬ್ದ ಇರ್ತಕ್ಕಂಥ ಭೂಸುರರು, ಭೂಮಿ ದೇವರು, ಭೂಸುರರು. ಮನುಷ್ಯನ ಹೋದಾದ್ರೂ ಕೂಡ ದೇವತೆಗಳಿದ್ದಂತೆ, ಸ್ವರ್ಗದ ಪ್ರತಿನಿಧಿಗಳವರು ಎಂಬ ಭಾವ ಆ ಶಬ್ದದಲ್ಲಿದೆ. ಹಾಗೆ ಬದುಕಿದ್ರು ಕೂಡ ನಮ್ಮ ಪೂರ್ವಜರು ಅವ್ರು ಹೇಗೆ ಬದುಕಿದ್ರು ಅಂದ್ರೆ ಅವರನ್ನ ದೇವತೆಗಳು ಅಂತ ಕರೆಯಲಾಯ್ತು. ಹಾಗೆ ಅವರುಗಳು ಬದುಕಿ ಮಾಡಿದ್ರು ಅಂದ್ರೆ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕು. ದ್ವಿಜ ಅಂತ ಕರೀತಾರೆ ಬ್ರಾಹ್ಮಣರನ್ನ, ಪಕ್ಷಿಯೂ ಕೂಡ ದ್ವಿಜ ಅಂತ ಕರೀತಾರೆ. ಪಕ್ಷಿಯ ವಿಶೇಷ ಏನಂದ್ರೆ ಆಕಾಶದಲ್ಲೂ ಹಾರಾಡುತ್ತೆ, ಅದು ಕೊಂಬೆ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ, ನೆಲಕ್ಕೂ ಕೂತ್ಕೊಳ್ಳುತ್ತೆ, ಎರಡು ಶಕ್ತಿ ಇದಕ್ಕೆ. ಹಾಗೆ ಬ್ರಾಹ್ಮಣನಾದವನು ಅಧ್ಯಾತ್ಮದ ಪರಮ ಪ್ರೇಮದಲ್ಲಿ ನಿರಾಪದವಾಗಿ ಹಾರಬಲ್ಲ, ಭೂಮಿಗೆ ಒಂದು ಭೌತಿಕ ವ್ಯವಹಾರಗಳನ್ನು ಕೂಡ ಮಾಡಬಲ್ಲ. ಹಾಗಾಗಿ ಅವನು ಅಂತ ಒಂದು ಹಂಸ, ಅವನು ಪರಮ ಹಂಸವನು ಎಂಬ ಕಾರಣಕ್ಕೆ ಬ್ರಾಹ್ಮಣರನ್ನ ವಿಷ ಭೂಸುರ ಎಂಬ ಶಬ್ದದಿಂದ ಕರೆದಿದ್ದಾರೆ. ಹಾಗಾಗಿ ಇದು ಸೇರಿರ್ತಕ್ಕಂಥದ್ದು ಭೂಮಿ ದೇವರು, ಭೂಸುರರುಗಳು ಇಲ್ಲಿ ಸೇರಿರ್ತಕ್ಕಂಥದ್ದು. ಇದು ಸುರ ಸಮಾವೇಶ. ಇದು ಒಂದು ರೀತಿಯ ಸ್ವರ್ಗ ಇದೆ. ಯಾಕೆಂದ್ರೆ ಸ್ವರ್ಗದಲ್ಲಿ ದೇವತೆಗಳಿರ್ತಾರೆ. ತಿಳಿಸಿ ಹೇಳಿದ್ರೆ ದೇವತೆಗಳು ಎಲ್ಲಿರ್ತಾರೋ ಅದು ಸ್ವರ್ಗ. ಹಾಗಾಗಿ ಬ್ರಾಹ್ಮಣರಿಗೆ ಎಲ್ಲಿ ಮಾಡ್ತಾರೋ, ಬ್ರಾಹ್ಮಣರಿಗೆ ಎಲ್ಲಿ ಮರ್ಯಾದೆ ಸಿಗತ್ತೋ, ಬ್ರಾಹ್ಮಣರಿಗೆ ಬ್ರಾಹ್ಮಣರು ಇದ್ದಂತೆ ಇರ್ತಾರೆ. ಬ್ರಾಹ್ಮಣರು ಹೇಗಿರ್ಬೇಕು ಆಗಿರ್ತಾರೋ ಆ ಪ್ರದೇಶ ತಾನಾಗಿ ಸ್ವರ್ಗ ಆಗುತ್ತೆ, ಆ ಪ್ರದೇಶ ತಾನಾಗಿ ಅಮರಾವತಿ ಆಗುತ್ತೆ ಅಂತ ಈ ಸಮಯದಲ್ಲಿ ನಾವು ನೆನಪಡ್ಕೊಳ್ತೇವೆ. ಒಂದು ರಾಮಾಯಣದ ಮಾತು ನೆನಪಾಗುತ್ತೆ ನಮ್ಗೆ. ವಿಭೀಷಣ ಹೇಳುವಂತೆ ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನ ಅಪ್ರಿಯಸ್ಯ ಪ್ರತ್ಯಸ್ಯ ಭಕ್ತ ಶ್ರೋತಾಶ ದುರ್ಲಭ. ಹಾಗಂದ್ರೆ ರಾವಣರಿಗೆ ವಿಭೀಷಣ ಹೇಳುವಂಥದ್ದು, ನಮ್ಮ ಕಿವಿಗೆ ಇಂಪಾಗುವಂತೆ, ನಮಗೆ ಇಷ್ಟವಾಗುವಂತೆ ಮಾತಾಡುವಂಥವ್ರು ಬಹಳ ಮಂದಿ ಸಿಗ್ತಾರೆ, ಮೊದಲು ಸಿಗ್ತಾರೆ. ನಮ್ಮ 100 ನೋಡಿ ಮಾತಾಡ್ತಕ್ಕಂಥವ್ರು. ಆದ್ರೆ ಅಪ್ರಿಯವಾದ ಪಥ್ಯವನ್ನು ಹೇಳುವಂಥವ್ರು ದುರ್ಲಭ, ಹೇಳುವಂಥವ್ರು ಮತ್ತೂ ದುರ್ಲಭ. ಅಂದ್ರೆ ಅಪ್ರಿಯವಾದ ಪಥ್ಯವನ್ನು, ಸತ್ಯಾನಕ್ಕಿಂತ ಪಥ್ಯ ಶಬ್ದ ಬಳಸಿದ್ದಾರೆ. ಯಾವುದು ಪಥ್ಯ ಹಿತ, ಮುಂದೆ ಒಂದು ಮಾರ್ಗಕ್ಕೆ ಒಳ್ಳೆಯದು, ಮುಂದಿನ ದಾರಿಗೆ ಒಳ್ಳೆಯದು ಅದನ್ನು ಹೇಳುವಂಥವ್ರು ತುಂಬಾ ದುರ್ಲಭ, ಹೇಳುವಂಥವ್ರು ಮತ್ತೂ ದುರ್ಲಭ ಅಂತೆ. ಆ ಮಾತನ್ನು ವಿಭೀಷಣ ಹೇಳಿದ್ದಾನೆ. ನಾವು ಅಂದ್ಕೊಳ್ತೀವಿ ಈ ಬ್ರಾಹ್ಮಣ ಸಮ್ಮೇಳನ ಏನಿದೆ ಅಪ್ರಿಯ ಪಥ್ಯಗಳನ್ನು ಹೇಳಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ವೇದಿಕೆ. ನಿಮಗೆ ಪ್ರಿಯವಾಗುವಂತೆ ಮಾತಾಡೋದಾದ್ರೆ ಮಾತಾಡಬಹುದಾಗಿತ್ತು. ಯಾವಾಗ ಅಂದ್ರೆ ಒಂದು ಸಂತೋಷ ಕೂಡ ಇದಾಗಿದ್ರೆ, ಕೇವಲ ಸಂತೋಷ ಕೂಡ, ಸಂತೋಷದ ಉತ್ತರ ಕೂಡ ಆಗಿದ್ರೆ ಇನ್ನೆಲ್ಲ ಇಷ್ಟ ಆಗುವಂತೆ ಮಾತಾಡುವಂಥದ್ದು, ಚಪ್ಪಾಳೆ ಬೀಳುವಂತೆ ಮಾತಾಡುವಂಥದ್ದು, ಎಲ್ಲ ಪ್ರವಚನ ಅನ್ನೋ ಹಾಗೆ ಮಾತಾಡುವಂಥದ್ದು, ಇದೆಲ್ಲ ಮಾಡ್ಬೋದು. ಯಾವಾಗ ಮಾಡ್ಬೋದು ಅಂದ್ರೆ ನಾವು ಹೇಳ್ತೀರ ಔತಣ ಕೂಡ, ಇಷ್ಟಮಿತ್ರ ಭೋಜನ,
ಇತ್ಯಾದಿನ ಅಂದ್ರೆ ಮಾಡ್ಬೋದು. ನಮ್ಮ ದೃಷ್ಟಿಯಿಂದ ಇದೊಂದು ಸಂತೋಷ ಕೂಡ ಅಲ್ಲ. ಯಾಕಂದ್ರೆ ಅಂದ್ರೆ ಆಪತ್ತಿದೆ. ಆಪತ್ತು ಏನ್ ಆಪತ್ತಿದೆ? ನಾವೇನು ಚೆನ್ನಾಗಿದ್ದೀವಿ, ನಮ್ಗೇನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ, ಸಂಪಾದನೆ ಗಿಂಪಾದನೆ ಚೆನ್ನಾಗಿದೆ, ಮರ್ಯಾದೆ ಚೆನ್ನಾಗಿದೆ. ಹಾಗಾಗಿ ಏನಕ್ಕೂ ಆಪತ್ತಿದೆ ಅಂದ್ರೆ ಆಪತ್ತು ಈಗ ಕಾಣ್ತಾ ಇರ್ಬೋದು, ಮುಂದೆ ಇದೆ. ಬಿಟ್ಟ ಒಂದು ಆಪತ್ತು ಅಂದ್ರೆ ಈ ಬ್ರಾಹ್ಮಣ ಸಮಾಜವೇ ಕ್ಷಯಿಸ್ತಾ ಇರ್ತಕ್ಕಂಥದ್ದು, ಸಂಖ್ಯಾ ದೃಷ್ಟಿಯಿಂದ ಸಂಖ್ಯಾಹೀನತೆ ಬರ್ತಾ ಇರ್ತಕ್ಕಂಥದ್ದು. ಅದು ಮೊದಲನೇದಾದ್ರೆ. ಎರಡನೇದು, ಇವರು ಕೂಡ ದೇಶಾಂತರ ಆಗ್ತಾ ಇದ್ದಾರೆ. ಇನ್ನೊಂದು ಶಬ್ದ, ದೇಶಾಂತರ ಅಂದ್ರೆ ಸಾವಿಗೆ ಸಮಾನ. ಈಗ ತುಂಬಾ ಬೇಜಾರಾದ್ರೆ, ಮನೆ ಕೇಳ್ತಾರೆ, ಒಂದು ಮಾತು ಹೇಳಿದ್ರೆ ದೇಶಾಂತರ ಹೋಗ್ಬಿಡ್ತೀನಿ. ಅದು ಇವತ್ತು ದೇಶಾಂತರ ತುಂಬಾ ಸಾಮಾನ್ಯ ಶಬ್ದ ಆಗ್ತದೆ. ಎಲ್ಲರೂ ದೇಶಾಂತರ ಹೋಗಿರ್ತಾರೆ. ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ, ಈ ದೇಶಕ್ಕೆ ನಾವಿದಕ್ಕೋ ಮತ್ತೊಂದಕ್ಕೋ ಹೋಗುವಂತ ಹೋಗೋದು. ಹಾಗಾಗಿ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಒಂದು. ಇನ್ನೊಬ್ರು ಇಲ್ಲ, ಹಳ್ಳಿಗಳು ವಿಭಾಷಣಗಳು, ಹಳ್ಳಿಗಳನ್ನು ಬಿಟ್ಟು ಬೇರೆ ಬರ್ತಾ ಇದ್ದಾರೆ, ಫ್ಯಾಕ್ಟರಿಗಳನ್ನು ಬಿಟ್ಟು ದೊಡ್ಡ ನಗರಗಳಿಗೆ ಹೋಗ್ತಾ ಇದ್ದಾರೆ, ದೊಡ್ಡ ನಗರಗಳು ಬಿಟ್ಟು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ, ಆಮೇಲೆ ಕನ್ನಡ ಹೋಗ್ತಾ ಇದ್ದಾರೆ, ಮತ್ತು ವಾಪಸ್ ಬರ್ತಾ ಇದ್ದಾರೆ. ಅದೇ ಸಂದರ್ಭ ಇದೆ. ವಿದೇಶಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇರೋದಲ್ಲ, ಆದ್ರೆ ವಿದೇಶಕ್ಕೆ ಹೋಗಿ ದುಡಿದು ಹೋಗಿ ಸಂಪತ್ತು ಇಲ್ಲಿಗೆ ತನ್ನಿ. ಅದು ಬಿಟ್ಟು ಈ ವಜೆ ಹೊಡ್ಕೊಂಡ್ಬಿಟ್ಟು ಸಹಾಯ ಮಾಡಿ ನಮ್ಮ ಸಂಪತ್ತು ಕಳೆದು ಹೋದಂತೆ, ಈ ದೇಶ ಬಡವಾದಂತೆ, ಪ್ರತಿಭಾ ಪರಾಯಣ ದೊಡ್ಡ ಸಮಸ್ಯೆ ಇದೆ. ನಮಗೊಂದು ಅಭ್ಯಾಸ ಇದೆ, ಯಾವುದೇ ಒಂದು ಮಗು ಹುಡುಗ ವಿದೇಶಕ್ಕೆ ಹೋಗೋದಕ್ಕೆ ಆಶೀರ್ವಾದ ಕೊಡೋದು ಬಂದ್ರೆ ನಾವು ಆಶೀರ್ವಾದವನ್ನ ಷರತ್ತುಬದ್ಧವಾಗಿ ಕೊಡ್ತೇವೆ. ನಮ್ಮ ಸಾಮಾನ್ಯವಾಗಿ ಆಶೀರ್ವಾದ ಕೊಡುವಂಥದ್ದು ಅನ್ಕಂಡೀಷನಲ್, ಯಾವುದೇ ಷರತ್ತಿದೆ ಆಶೀರ್ವಾದ ಕೊಡಬೇಕು. ಆದ್ರೆ ವಿದೇಶಕ್ಕೆ ಹೋಗೋಕೆ ಯಾರು ಆಶೀರ್ವಾದ ಕೇಳ್ತಾರೆ ಬಂದ್ರೆ ಕಂಡೀಷನಲ್ ಆಶೀರ್ವಾದ ಕೊಡೋದು. ಏನಪ್ಪ ಕಂಡೀಷನ್ ಅಂದ್ರೆ, ಮತ್ತೆ ದೇಶಕ್ಕೆ ಬರ್ಬೇಕು ನೀನು, ವಿದೇಶಕ್ಕೆ ಹೋಗು, ದುಡಿ, ಸಂಪಾದನೆ ಮಾಡು, ಹೆಸರು ಎಲ್ಲ ಮಾಡಬೇಕು. ಆದ್ರೆ ನೀನು ಮುಂದೆ ಪುನಃ ಈ ದೇಶಕ್ಕೆ ಮರಳಿ ಬರಬೇಕು. ನಮ್ಮ ಇಷ್ಟು ವರ್ಷಗಳ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಹಾಗೆ ಸುಮ್ಮನೆ ಆಶೀರ್ವಾದ ಕೊಟ್ಟು ವಿದೇಶಕ್ಕೆ ನಾವು ಕಳಿಸ್ಕೊಟ್ಟಿಲ್ಲ. ನೀನು ವಾಪಸ್ ಬರಬೇಕು, ನಿನಗೆ ನೀನು ಊರಿಗೆ ಬರಬೇಕು. ಒಂದು ವೃಕ್ಷದ ಉದಾಹರಣೆ ಕೊಡ್ಬೋದು. ಒಂದು ವೃಕ್ಷ, ಅದು ಬೀಜ ತುಂಬಾ ಚಿಕ್ಕದಿರುತ್ತಲ್ಲ, ಇಷ್ಟಿರುತ್ತೆ ಒಂದು ಬೀಜ ಅಂತಂದ್ರೆ, ಆ ಬೀಜ ದೊಡ್ಡ ಮರ ಬೆಳೆಯುತ್ತೆ. ಎಲ್ಲಿಂದ ಬಂತು? ಒಂದು 10 ಗ್ರಾಮ್ 20 ಗ್ರಾಮ್ ಇದ್ದಂತ ಬೀಜ ಮರ ಇತ್ತಲ್ಲ, ಎಲ್ಲಿಂದ ಬಂದು ಆ ಅಂಶಗಳು ಅಂದ್ರೆ ಭೂಮಿಯಿಂದ ಬಂದಿದೆ, ವಾತಾವರಣದಿಂದ ಬಂದಿದೆ. ಅಷ್ಟು ತೂಕ ಭೂಮಿಯ ತೂಕ, ಅದು ಅಷ್ಟು ದೊಡ್ಡ ವೃಕ್ಷ ಆಯ್ತಲ್ಲ ಭೂಮಿಯಾಗಿರ್ತಕ್ಕಂಥದ್ದು. ಅದು ನೆನಪಿದೆ ವೃಕ್ಷಕ್ಕೆ. ಹಾಗಾಗಿ ಅದು ಬೀಜ ಅಂಕುರ ಆಯ್ತು, ಅಂಕುರ ಗಿಡ ಆಯ್ತು, ಗಿಡ ಮರ ಆಯ್ತು, ಕೊಂಬೆಗಳು, ಆಮೇಲೆ ಎಲೆಗಳು, ಚಿಗುರುಗಳು, ಹೂವುಗಳು, ದೊಡ್ಡ ಕೊನೆಯ ತರ ಹಣ್ಣು, ಕೊನೆ ಅಂತ ಕರೀತಾರೆ. ಕೊನೆ ಬಾಳೆ ಕೊನೆ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಹೇಳ್ತಾರೆ ಅಂದ್ರೆ ದೊಡ್ಡ ಕೊನೆಯದು ಇಡೀ ಅದರ ಬದುಕಿನ ಸಾರಾಂಶ ಮರದಲ್ಲಿ ಇರ್ತದೆ, ಹಣ್ಣುಗಳಿರ್ತದೆ. ಮನುಷ್ಯ ಮಧ್ಯೆ ಬರದೇ ಇದೆ, ಮನುಷ್ಯನ ಅಂತಕ್ಷೆ ಬಾರದೆ ಅಂದ್ರೆ ಮರ ಆ ಹಣ್ಣನ್ನು ಭೂಮಿಗೆ ಉಳಿಸ್ತದೆ, ಭೂಮಿಗೆ ಸಮರ್ಪಣೆ ಮಾಡ್ತದೆ. ಯಾಕೆಂದ್ರೆ ನಿನ್ನಿಂದ ಆಗಂತೆ ಚಿಕ್ಕ ಊರಾಗ ಒಂದು ಮನೆಯಲ್ಲಿ ಸುದ್ದಿ ಬಿಡ್ತದೆ, ಯಾರೇ ಸತ್ತು ಗೊತ್ತಾಗುತ್ತೆ, ಯಾರೇ ಹುಟ್ಟಿದ್ರು ಗೊತ್ತಾಗುತ್ತೆ, ಯಾರೋ ಸಾಧನೆ ಮಾಡಿದ್ರೆ ಗೊತ್ತಾಗುತ್ತೆ. ಕಷ್ಟ ಬಂದ್ರೆ ಇಡೀ ಸಮಾಜ ಉಟಾಯಿಸಿ ಹೊಂದಿಸೋದು ಸಾಧ್ಯ ಇದೆ. ಯಾಕಂದ್ರೆ ಅಂತಹದ್ದೊಂದು ಸಿಸ್ಟಮ್, ಅಂತಹದ್ದು ವ್ಯವಸ್ಥೆ ಅಲ್ಲಿದೆ. ಎಲ್ಲ ಕಡೆ ಇದೆ ಕಾಣಿಲ್ಲ, ಗಮನಿಸಲು ನಮ್ಮಲ್ಲಿದೆ. ಇದರಿಂದ ಫಲ ಏನಂದ್ರೆ ನಮಗೆ ನಿರ್ದಿಷ್ಟವಾಗಿ ಗೊತ್ತಾಗ್ತಾ ಇದೆ ಸಮಾಜದ ಸಂಖ್ಯೆ ಏನಾಗ್ತದೆ. ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮನೆ ಹವ್ಯಕ ಸಮಾಜ ಕೂಡ ಹೇಳಿದ್ರು, ನಾವು ಪೀಠಕ್ಕೆ ಬರುವಾಗ ಹವ್ಯಕ ಸಮಾಜ ಎಷ್ಟಿತ್ತೋ ಈಗೆಲ್ಲ ಅರ್ಥ ಇಲ್ಲ, ಅದಕ್ಕಿಂತ ಕಡಿಮೆ ಇದೆ. ಬಂಧುಗಳೇ, ಇದು ನಿಮ್ಮೆಲ್ಲರಿಗಾದ್ರೆ ಬಂದು ಇದು ಹವ್ಯಕ ಸಮಾಜ ಮಾತ್ರ ಅಲ್ಲ, ಪ್ರತಿಯೊಂದು ಬ್ರಾಹ್ಮಣ ಕೂಡ ಚಲಿಸ್ತಾ ಇದೆ. ಅದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ, ಯಾರು ಅದು ಮಾತಾಡ್ತಾ ಇಲ್ಲ. ಇವತ್ತಿನವರೆಗೆ ನಾವು ಗಮನಿಸಿದಂತೆ ಯಾವುದೇ ಸಭೆ ಸಮ್ಮೇಳನಗಳಲ್ಲಿ, ಯಾವುದೇ ಸಮಾವೇಶಗಳಲ್ಲಿ ಈ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ. ಎಲ್ಲರಿಗಿಂತ ಮೊದಲು ಚರ್ಚೆ ಆಗ್ತಾ ಇದ್ದಾಗುತ್ತದೆ. ಯಾಕಂದ್ರೆ ಮುಂದೆ ನಾವು ಇಲ್ಲ ಅಂತ ಆಗ್ಬಿಡುತ್ತೆ. ಏನಕ್ಕೆ ಗೊತ್ತು ಅಂದ್ರೆ, ಈಗ ಕೇಳಬೇಡಿ, ಈ ನೋಡಿ ಒಂದು ವಾಯ್ಸ್ ಇದೆ, ಬ್ರಾಹ್ಮಣ ವಾಯ್ಸ್ ಇದೆ. ನೀವೆಷ್ಟು ಎಂಪಿಗಳನ್ನು ಕಳಿಸೋ ಸಾಧ್ಯ ಇದೆ, ಎಷ್ಟು MLAಗಳನ್ನು ಕಳಿಸೋ ಸಾಧ್ಯ ಇದೆ ನೀವು?
ನೀವು ಯಾರು ಕೇಳ್ತಾರೆ? ಪಾಕಿಸ್ತಾನದ ಹಿಂದೂಗಳು ಆಗ್ತದೆ ಅಥವಾ ಬಾಂಗ್ಲಾದೇಶದ ಹಿಂದೂಗಳು ಆಗ್ತಾನೆ ಮುಂದಕ್ಕೆ ಆ ಕಾಲ ಹೆಚ್ಚಾಗ್ತದೆ. ಇಲ್ಲ ನಾವು ಯಾವ್ದಾದ್ರು ಸಣ್ಣ ಸಣ್ಣ ನಾಪಗಳಿಗೋಸ್ಕರವಾಗಿ ಸಂತಾನದ ಬಗ್ಗೆ ನಿರುತ್ಸಾಹ ತೋರಿಸ್ತಾ ಇದೀವಿಲ್ಲ. ಇದ್ರ ಪರಿಣಾಮ ಏನಂದ್ರೆ ಇದು ತಲೆಮಾರು ಬೆಳೆಯುವ ಹೊತ್ತಿಗೆ ಈ ಸಮಾಜವೇ ತುಂಬಾ ವೀಕಾಗಿರುತ್ತೆ, ತುಂಬಾ ದುರ್ಬಲಾಗಿರುತ್ತೆ, ಕೇಳೋದಿಲ್ಲ. ಪಾಕಿಸ್ತಾನದ ಹಿಂದೂಗಳ ತರ ನಾವು ಆಗ್ಬಾರ್ದು, ಆ ಎಚ್ಚರ ನಮ್ಗೆ ಇರ್ಬೇಕು. ಹಾಗಾಗಿ ಸಮಾಜ ನಮ್ಗೆ ಎಲ್ಲವನ್ನೂ ಕೊಟ್ಟಿದೆ, ಸಮಾಜ ಕೊಟ್ಟಿದ್ರೆ ಏನಿದೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಆದ್ರೆ ಸಮಾಜಕ್ಕೆ ನಾವೇನು ಕೊಡ್ತಿದ್ದೇವೆ ಅಂದ್ರೆ ಶೂನ್ಯವನ್ನು ಕೊಡ್ತಾ ಇದ್ದೀವಿ. ಮುಂದೆ ಬರುವ ಪೀಳಿಗೆ ಅತ್ಯಂತ ದುರ್ಬಲ ಕಷ್ಟವಿರ್ತಕ್ಕಂಥ ಸಂದರ್ಭ ಇದೆ. ಯಾಕೆಂದ್ರೆ ಸಂಖ್ಯಾ ಕ್ಷೀಣತೆ ಬಂದಾಗ ಅವ್ರು ಯಾರು ಕೇಳೋದಿಲ್ಲ, ಅವ್ರನ್ನ ದಬ್ಬಾಳಿಕೆ ಬಿಡ್ತಾರೆ, ಅವ್ರನ್ನ ಹತ್ತಿಕ್ಕಿದ್ದಾರೆ. ನಮಗೆ ಮಹಾಭಾರತದ ನೆನಪಾಗುತ್ತೆ. ಮಹಾಭಾರತ ಇದೇ ಮಾತ್ರ ಹೇಳುತ್ತೆ ಏನಂದ್ರೆ ಕಲಿಯುಗದಲ್ಲಿ ಬ್ರಾಹ್ಮಣರ ಸಂಖ್ಯೆ ಕ್ಷೀಣಿಸುತ್ತೆ ಅಂತ ಒಂದು ಮಹಾಭಾರತ ಹೇಳುತ್ತೆ. ಅದು ಮಾತ್ರ ಅಲ್ಲ, ಇದನ್ನು ಮಾತ್ರ ಹೇಳುತ್ತೆ ಕರಭಾರಾನ್ವಿತಾಃ ಬಹಿಷ್ ವಿಪ್ರಾಃ ಕರಭಾರ ಭಯಾದ್ ವಿಪ್ರಾಃ ಬಹಿಷ್ಯಂತಿ ದಿಶೋದಿಶಿ. ಅಂದ್ರೆ ಅದು ತಾತ್ಪರ್ಯ ಏನಂದ್ರೆ ಸರ್ಕಾರದ ಕಿರುಕುಳಗಳಿಂದಾಗಿ ಇರುವ ಬ್ರಾಹ್ಮಣರು ಬಿಟ್ಟು ಹೋಗ್ತಾರೆ, ಅವರನ್ನು ಬಿಟ್ಟು ತುಂಬಾ ದೂರ ಹೋಗ್ಬಿಡ್ತಾರೆ. ಈ ಮಾತನ್ನ ಮಹಾಭಾರತ ಹೇಳುತ್ತೆ. ಇದೆರಡೂ ಗೊತ್ತಾಗ್ತಾ ಇದೆ. ಬ್ರಾಹ್ಮಣರ ಸಂಖ್ಯೆ ಕೂಡ ಕ್ಷೇತ್ರ ಇದೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಇರುವವರು ಕೂಡ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಊರು ಬಿಟ್ಟು ಅಲ್ಲ, ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ದೇಶಕ್ಕೆ ಹೋಗ್ತಾ ಇರೋ ಪೈಕಿಯಲ್ಲಿ ಹೆಚ್ಚಿನವರು ವಾಪಸ್ ಬರಲು ಉತ್ಸಾಹ ತೋರಿಸ್ತಾ ಇಲ್ಲ. ನಮಗೆ ಅಚ್ಚುದಾಸ ಹರಿಕತೆ ಅಂತ ಆಗುತ್ತೆ. ಅವ್ರು ಹೇಳ್ತಾ ಇದ್ರು ಈ ಅಂಗದ ಬಗ್ಗೆ ಹೇಳ್ತಾ ಇದ್ರು. ಈ ಸಮುದ್ರ ಮಹಾಸಮುದ್ರ ಬಂದಾಗ ನಗರಗಳೆಲ್ಲ ತಮ್ಮ ಶಕ್ತಿ ಹೇಳ್ಕೊಂಡಿದ್ರು. ಯಾರೊಬ್ಬ 10 ಯೋಜನೆ ಹೇಳ್ತಾರೆ ಅಂತ ಹೇಳ್ತಾರೆ, ಮತ್ತೊಬ್ಬ 20 ಹೇಳ್ತಾನೆ, ಇನ್ನೊಬ್ಬ 30 ಹೇಳ್ತಾನೆ, ಜಾಂಬವಂತ 90 ಹೇಳ್ತಾನೆ. ಅಂಗದ ಹೇಳ್ತಾರೆ ನಾನು 100 ಯೋಜನೆ ಹಾಕಿ ಯಾಕೆ ಸೇರಿದ್ದೇನೆ. ಆದ್ರೆ ವಾಪಸ್ ಬರೋ ಶಕ್ತಿ ಇದೆಯಲ್ಲ ಗೊತ್ತಿಲ್ಲ ನನಗೆ. ವಾಪಸ್ ಬರೋದು ಅನುಮಾನ. ಅಚ್ಚುದಾಸ ಹೇಳ್ತಾ ಇದ್ರು ನಮ್ಮ ಈ ಕುಮಾರರಿಲ್ಲ, ಅಂಗದ ಕುಮಾರಲ್ಲ, ಬ್ರಾಹ್ಮಣ ಕುಮಾರರು, ಅವರಿಗೆ ಸಮುದ್ರ ಅಮೆರಿಕವಾಗಿ ಬಂದಿದೆ. ಅದು ವಾಪಸ್ ಬರೋದು ಅನುಮಾನ ಅಲ್ಲ. ವಾಪಸ್ ಬರೋದೇ ಕಷ್ಟ, ಅಲ್ಲೇ ಸೆಟ್ ಆಗ್ತಾರೆ. ವಾಪಸ್ ಬರಲ್ಲ, ಹೆಚ್ಚಿನವರು ಕಳೆದೋಗ್ಬಿಡ್ತಾರೆ. ಉಳಿಯಲ್ಲ, ನಮ್ಮ ಸಮಾಜದ ಭಾಗವಾಗಿ ಉಳಿದಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಹೀಗಾಗಿ ಇದನ್ನು ನಾವು ಒಂದು ಮುಖ್ಯವಾಗಿ ಗಮನಿಸಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಕೊನೆಯ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ. ಮಹಾಭಾರತದ ಒಂದು ದೃಷ್ಟಾಂತ. ಜಗತ್ಕಾರ್ ಅಂತ ಒಬ್ಬ ಮಹರ್ಷಿ, ಆತ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಿದ್ದಾನೆ. ಬ್ರಹ್ಮಚರ್ಯದಲ್ಲಿ ಹುಟ್ಟಾಗ್ತಾನೆ. ನಿಮಗೆ ವಿವಾಹ ಬೇಡ, ನಿಮಗೆ ಸಾಧನೆ ಮಾಡಿ ಮುಕ್ತಿ ಪಡೆಯಬೇಕು. ಹಾಗಾಗಿ ಮದುವೆ ಬಂದ ಅವನು ಹೇಳಿ ವಿವಾಹವನ್ನ ಮಾಡ್ಕೊಂಡಿರೋದಿಲ್ಲ. ಏನಾಗುತ್ತೆ ಒಂದು ಸಂದರ್ಭದಲ್ಲಿ ಹಾಗೆ ಅಡ್ಡಾಡ್ತಾನು ಒಂದು ದೊಡ್ಡ ಪ್ರಪಾತವನ್ನು ಗಮನಿಸ್ತಾನೆ. ಆ ಪ್ರಪಾತದಲ್ಲಿ ಕೆಲವಾರು ಮಂದಿ ತೇಜಸ್ವಿಯಾಗಿರ್ತಕ್ಕಂಥವರು ತಲೆಗಳಲ್ಲಿ ನೆಟ್ಟಾಡ್ತಾ ಇರ್ತಾರೆ. ರಾಮಾಂಶದ ಪದೇ, ಆ ರಾಮಾಂಶದ ಪದೇ ಒಂದೇ ಒಂದು ಬೇರು, ಒಂದೇ ಬೇರು ಉಳ್ಕೊಂಡಿದೆ. ಆ ಬೇರು ಹಿಡ್ಕೊಂಡು ಅನೇಕರು ನೆಟ್ಟಾಡ್ತಾ ಇರ್ತಾರೆ. ತಲೆಗೆ ಪ್ರಪಾತ ಇದೆ. ಆಗ ಆಶ್ಚರ್ಯ ಆಗ್ತಾನೆ, ಇದು ಒಂದೇ ಒಂದು ಬೇರನ್ನು ಕೂಡ ನೀರಿ ಕತ್ತರಿಸ್ತಾ ಇರುತ್ತೆ. ಅವ್ರನ್ನ ಕೇಳ್ತಾರೆ ಸರ್ಕಾರರು, ಯಾರು ನೀವು ನೋಡೋದಕ್ಕೆ ತುಂಬಾ ತೇಜಸ್ವಿಯಾಗಿದ್ದೀರಿ, ಅಲ್ಲಿ ತಲೆಗಳಿಗಾಗಿ ಇನ್ನೇನು ಬದಲು ಬಿಡ್ತಕ್ಕಂಥ ಸಂದರ್ಭ ಇದೆ. ನೀವು ಪ್ರಪಾತಕ್ಕೆ ನೀವು ರಾಸಾಯನಿಕತೆ ಒಂದೇ ಒಂದು ಬೇರು, ಅದನ್ನು ಕೂಡ ಇಲ್ಲಿ ಕಡಿತಾ ಇದೆ. ಯಾರು ನೀವು, ಏನ್ ಕತೆ ನಿಮ್ದು? ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಯಾವ್ಯಾವ ಹೆಸರಿನ ಮಹರ್ಷಿಗಳು, ಇದು ಒಂದು ಪಂಗಡ, ಬ್ರಾಹ್ಮಣ ಪಂಗಡ, ಯಾವ್ಯಾವ ಅಂತ ಹೆಸರು ಮಹರ್ಷಿಗಳು. ನಾವೆಲ್ಲ ತಪಸ್ಸುಗಳೇ, ತಪಸ್ಸಿಂದ ಮುಂದೆ ಹೋಗುವುದು ನಾವು ಸೇರಿರ್ತಕ್ಕಂಥದ್ದು, ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಏನಾಗಿದೆ, ನಮ್ಮ ಇಡೀ ವಂಶ ಕ್ಷೇತ್ರ ಇದೆ, ಸಂತತಿ ಕ್ಷೇತ್ರ ಇದೆ. ಒಬ್ಬನೇ ಹೋಗ್ಕೊಂಡಿದ್ದಾನೆ, ಅವನ ಹೆಸರು ಜಗತ್ಕಾರ್ ಅಂತ. ಅವನು ಮದುವೆ ಆಗ್ತಾ ಇಲ್ಲ. ಅವರು ಬಲೆ ಹೆಸರೇ ಒಬ್ಬನೇ. ಒಂದ್ ವೇಳೆ ಅವನು ಮದುವೆ ಆಗದೆ ಹಾಗೆ ತೀರ್ಕೊಂಡ ಅಂದ್ರೆ ಅಲ್ಲಿ ನಮ್ಮ ವಂಶ ಮುಗಿತು. ನಾವೆಲ್ಲ ಬದಲಾಗ್ತೀವಿ, ನರಕದಲ್ಲಿ ನಾವು ಬಿಡ್ತೀವಿ, ಶುಚಿಯಾದ ನರಕದಲ್ಲಿ ನಾವೆಲ್ಲ ಬದಲು ಕೊಡ್ತೀವಿ. ಭವಿಷ್ಯ ಇಲ್ಲ. ಈ ಬೇರೆ ಏನಂದ್ರೆ ಆ ಬೇರೆ ಜಗತ್ತಾರು ಅವ್ರು ಹೇಳುದು ಕೆಳಗಿರ್ತಕ್ಕಂಥ ಪ್ರಭಾವದ ನರಕ, ನಾವೆಲ್ಲ ಆ ಜಗತ್ತಾರು ಪುತ್ರಗಳು. ಈ ಬೇರೆ ಜಗತ್ತಾರು
ಬ್ರಹ್ಮನೇ ಕಾಲಕೃಷ್ಣ ಇಲ್ಲಿ ಆ ಬೇರೆ ಬೆಳೀತಾ ಇದ್ದಾನೆ, ನಮ್ಮ ಆಯುಷ್ ಹೋಗ್ತಾ ಕ್ಷಯಿಸಿ ಹೋಗ್ತಾ ಇದೆ. ಯಾವಾಗ ಅದು ಪೂರ್ತಿ ಕ್ಷಯಿಸುತ್ತೋ, ಯಾವಾಗ ಜಾಗೃತನೋ, ಇಡೀ ನಾವೆಲ್ಲ ಸಮಸ್ತ ವಂಶಸ್ಥರು ನರಕಕ್ಕೆ ಬಂದಿರ್ತೀವಿ. ತಪಸ್ಸು ಮಾಡಿ ಕೂಡ ನಮಗೆ ಸ್ಥಿತಿ ಬಂತು ಅಂತ ಅವರು ಹೇಳ್ತಾರೆ. ಅವರು ಜಗತ್ತಾರಿಗೆ ಹೇಳ್ತಾರೆ, ನಿಮಗೆ ಜಗತ್ತಾಗ ಸಿಕ್ಕಿದೆ, ಅವ್ನಿಗೆ ಹೇಳು ಈ ಕಥೆ ಹೀಗಾಗಿದೆ, ಮದುವೆ ಮಾಡ್ಕೊಂಡು ಸತಕ್ಕೆ ನಡೆಸುವಂತ ಹೇಳು ಅಂತ ಋಷಿಗಳು ಜಗತ್ತಾರಿಗೆ ಹೇಳ್ತಾರೆ. ಇಟ್ಕೊಳ್ತ ನಾನೇ ಜಗತ್ತಾಗ ಹಾಕಿ ನನ್ನಿಂದ ನಿಮ್ಗೆ ಎಷ್ಟು ಕಷ್ಟ ಬಂತು ಅಂತ ಹೇಳಿ ಅವರು ವಿವಾಹ ಮಾಡಿಕೊಂಡು ಸಂತಾನ ಮಾಡ್ಕೊಂಡು ಮುಂದುವರೆದಂತ ಕಥೆ ನಾಲ್ಕಂತಕ್ಕಂಥದ್ದು. ಆಸ್ತಿಕ ಆಸ್ತಿಕನೇ ಸರ್ಪಗಳನ್ನು ಉಳಿಸುತ್ತಕ್ಕಂಥದ್ದು, ಸುಖವನ್ನು ಉಳಿಸುತ್ತಕ್ಕಂಥದ್ದು. ಈ ಕಥೆ ಯಾಕೆ ನೆನಪಡ್ಕೊಂಡು ಅಂದ್ರೆ ಇದು ನಮ್ಮ ಕಥೆ ಅಲ್ವಾ. ಯಾರಿಗೆ ಸಂತಾನ ಇಲ್ವೋ ಅವ್ರಿಗೆ ಮುಂದೂ ಇಲ್ಲ ಹಿಂದೂ ಇದೆ. ಯಾಕಿಲ್ಲ ಅಂದ್ರೆ ಭವಿಷ್ಯತ್ತು ಕತ್ತಲಾಗುತ್ತೆ ಸಂತಾನದಲ್ಲಿ ಇದ್ದಾಗ. ಅದೇ ಭೂತಕಾಲಿಗೆ ನಾವು ಪಿತೃಗಳಿದಾರಲ್ಲ, ತಂದೆ ತಾತ ಮುತ್ತಾತ ಅವ್ರಿಗೆ ತಿಳಿದು ಅವರೆಲ್ಲ ಎಷ್ಟು ದೊಡ್ಡ ಪುಣ್ಯಾತ್ಮರಾಗಿದ್ರು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಸ್ವಲ್ಪ ಸೇರಿದ್ರು ಕೂಡ ಅವರೆಲ್ಲ ಪ್ರಚಾರ ಬಿಡ್ತಾರೆ ಅಂತ ಹೇಳಿ ಮಹಾಭಾರತ ಹೇಳ್ತಕ್ಕಂಥದ್ದು. ಗೀತೆಯು ಇದನ್ನು ಹೇಳ್ತಾರೆ, ಪತಂತಿ ಪಿತರೋಕ್ಷೇಷ ಯುಕ್ತ ಪಿಂಡೋದರ ಕೈಯ. ಈ ಎರಡರ ಪರಿಣಾಮ ಸಂಸ್ಕಾರ ಹೀಗಾದ್ರೆ ಅವರು ಕೊಟ್ಟ ಪಿಂಡಗಳನ್ನ ತಲುಪದಿರುವಂತ ಪಿತೃಗಳಿಗೆ, ಸಂತಾನ ಹೀಗಾದ್ರೆ ಕೂಡ ಹಾಗೆ ಅದೇ ಕಥೆ. ಹಾಗಾಗಿ ನಮ್ಮ ಮುಂದಿನ ಸವಾಲು ಒಂದು ಸಂತಾನಹೀನತೆ, ಇನ್ನೊಂದು ಸಂಸ್ಕಾರಹೀನತೆ. ಸಂತಾನ ಮತ್ತು ಸಂಸ್ಕಾರ ಇದೆಲ್ಲೂ ಬೇಕು. ನಮ್ಮೊಂದು ಸಲಹೆ ಇದೆ ಸಮಾಜಕ್ಕೆ, ಯುವಕರಿಗೆ, ನಿಮಗೆ ಸಂತಾನ ಬೇಡವಾದ್ರೆ ಸಂಸಾರ ಕೊಡಬೇಡಿ, ಸನ್ಯಾಸ ತಗೊಂಡ್ಬಿಡಿ. ಯಾಕಂದ್ರೆ ಸಂಸಾರಕ್ಕೆ ಲಕ್ಷ್ಯವೇ ಸಂತಾನ. ಧರ್ಮಪ್ರದ ಸಂಪಾದಿಸಿದ ಸಂಕಲ್ಪ ಬಂದಿರ್ತಕ್ಕಂಥದ್ದು. ಹಾಗಾಗಿ ನೀವು ಒಂದು ಸಂಸಾರಕ್ಕೆ ಹೋಗ್ತೀರಾ, ಸಂತತಿಯನ್ನು ಪಡ್ಕೊಂಡು ಸಮಾಜವನ್ನು ಬೆಳೆಸಿ ಸಂಸಾರವನ್ನು ಕೊಡಿ ಸಂತತಿಗೂ ಕೂಡ. ಇಲ್ವಾ ಶಂಕರಾಚಾರ್ಯ ದಾರಿಗೆ ಬನ್ನಿ, ನಮ್ಮ ದಾರಿಗೆ ಬನ್ನಿ, ಇಡೀ ಸಮಾಜವನ್ನು ಬೆಳೆಯಿತು, ಎಲ್ಲರೂ ಕೂಡ ಆಗ್ಬೋದು. ಆದ್ರೆ ಇದು ಇಲ್ಲ, ಅದು ಇಲ್ಲ. ಈ ಕಡೆಗೆ ಸನ್ಯಾಸವೂ ಇಲ್ಲ, ಆ ಕಡೆಗೆ ಸಂಸಾರಕ್ಕೆ ಬರ ಬರಲಿಲ್ಲ. ಇದು ಇತೋಭ್ರಷ್ಟ ಎನ್ನುವಂತ ಪರಿಸ್ಥಿತಿಯಿಂದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ನಮ್ಮ ಕಳಕಳಿಯ ಅಪೇಕ್ಷೆ ಏನಂದ್ರೆ ಇಡೀ ಸಮಾಜ ಜಾಗೃತವಾಗಬೇಕು, ನಮ್ಮ ಭವಿಷ್ಯದಲ್ಲಿ ನಾವು ಉಳಿಸ್ಕೊಳ್ಬೇಕು. ಸಂತಾನ ಮತ್ತು ಸಂಸ್ಕಾರ, ಸಂತಾನವನ್ನು ಬಿಡ್ಕೊಳ್ತಕ್ಕಂಥದ್ದು, ಬಿಡ್ಕೊಂಡ ಸಂತಾನಕ್ಕೆ ಸಂಸ್ಕಾರ ಕೊಡ್ತಕ್ಕಂಥದ್ದು, ಇದೆಲ್ಲರೂ ಕೂಡ ಮಾಡಬೇಕು. ಇದು ತುಂಬಾ ಪವಿತ್ರವಾಗಿರ್ತಕ್ಕಂಥ ಮಾರ್ಗ. ಅದು ಇದನ್ನೇನೋ ತಮಾಷೆ ಮಾಡುವಂಥದ್ದಲ್ಲ, ಹಗುರವಾಗಿ ಸ್ವೀಕಾರ ಮಾಡುವಂಥದ್ದಲ್ಲ. ವೇದಗಳನ್ನು ನೋಡಿ, ಶಾಸ್ತ್ರಗಳನ್ನು ನೋಡಿ, ಉಪನಿಷತ್ತುಗಳನ್ನು ನೋಡಿ ಸರ್ವತ್ರ ಪ್ರಶಂಸೆ ಇದೆ. ಹೀಗಾಗಿ ಇಂತಹ ಸಮ್ಮೇಳನಗಳಲ್ಲಿ ನಮ್ಮ ಭವಿಷ್ಯದ ಚರ್ಚೆ ಆಗಬೇಕು ಎಂಬುದಾಗಿ ನಮಗನಿಸುವಂಥದ್ದು. ಮನೆ ಕಳೆದ ಅಂಬೇಡ್ಕರ್ ಸಮ್ಮೇಳನದ ಹೇಳ್ತೀವಿ, ನಾವು ಹೀಗೆ ಹೋಗ್ತಾ ಇರ್ತೇವೆ, ಮುಂದೆ ನಮಗೆ ದೊಡ್ಡ ಜಾಗ ಬೇಕಾಗುವುದಿಲ್ಲ, ಈಗ ಅನುಮಾನ ವೇದನೆ ಬೇಕಾಗುವುದಿಲ್ಲ. ಹಿಂದೆ ಯಾರಾದ್ರೂ ಮನೆಯ ಸಮ್ಮೇಳನ ಮಾಡ್ಬಿಟ್ಟು ಹಾಗಾಗತ್ತೆ ಮುಂದೆ ಬರೋ ದಿನಗಳಲ್ಲಿ. ಹೀಗಾಗಿ ವಿಶಾಲವಾಗಿ ಈ ಒಂದು ಬ್ರಹ್ಮ ಸಮಾಜ ಬೆಳೆದು ಸರ್ವ ಸಮಾಜಕ್ಕೆ ಆಶ್ರಯ ಆಗಬೇಕು. ಯಾಕೆಂದ್ರೆ ಇಡೀ ಪ್ರಪಂಚಕ್ಕೆ ಬೆಳೆದಾಗ್ತಕ್ಕಂಥ ಒಂದು ಸಮಾಜ, ಸ್ವಾರ್ಥ ಅಂದ್ರೆ ಗೊತ್ತಿದೆ ಇರ್ತಕ್ಕಂಥ ಸಮಾಜ, ಅಂತ ಸಮಾಜ ಉಳಿಬೇಕು, ಬೆಳೆಬೇಕು ಅಂತ ನಾವು ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಾವು ಆಲಿಸಿ ಈ ಸಂಘಟನೆಯನ್ನ ಅದ್ಭುತ ಮಾಡಿರ್ತಕ್ಕಂಥ ಈ ಕರ್ನಾಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನು ಅಭಿನಂದಿಸುತ್ತೇವೆ. ಮತ್ತು ವಿಶೇಷವಾಗಿ ಅಶೋಕ್ ಹಾರ್ನಳ್ಳಿ ಅವರು, ಅವರ ಜನ್ಮದಿನ ಇವತ್ತು. ಅವರ ಜನ್ಮದಿನಕ್ಕೆ ತುಂಬಾ ದೊಡ್ಡ ಕೊಡುಗೆ ಏನಂದ್ರೆ ಇಂತಹ ಒಂದು ಸಮ್ಮೇಳನ ಯಶಸ್ವಿಯಾಗಿ ಆಗ್ತದಂತೆ ತುಂಬಾ ದೊಡ್ಡ ಕೊಡುಗೆ. ಹಾಗಾಗಿ ಅವರು ಈ ಸಮಯದಲ್ಲಿ ನಾವು ಅಭಿನಂದಿಸುತ್ತೇವೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದಾದ್ರು ಇದ್ರೆ ಬ್ರಾಹ್ಮಣ ಸಂಘಟನೆ. ನಮ್ಮ ದೃಷ್ಟಿಯಿಂದ ದೇಶದ ಪ್ರಧಾನಮಂತ್ರಿ ಒಂದು ಯಾವ ಸವಾಲು ಇದೆಯೋ ಅದಕ್ಕಿಂತ ದೊಡ್ಡ ಸವಾಲು ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಿಗೆ. ಯಾಕಂದ್ರೆ ತುಂಬಾ ಬುದ್ಧಿವಂತರನ್ನ ಸಂಘಟನೆ ಮಾಡೋದು ಸಾಧ್ಯ ಇಲ್ಲ, ತುಂಬಾ ಕಷ್ಟ ಇದೆ ಸಂಘಟನೆ ಮಾಡೋದಕ್ಕೆ. ಮಾತೇ ಮಾಡಿದೆ, ಬ್ರಾಹ್ಮಣ ಅಸಂಖ್ಯಾತ, ಬ್ರಾಹ್ಮಣರು ಒಟ್ಟಾಗೋದಿಲ್ಲ, ನಾವು ಈ ವ್ಯವಸ್ಥೆ ಮಾತು ಸುಳ್ಳು ಮಾಡಬೇಕು ಅಂತ ಸಂದರ್ಭ ಇದು ಇದಾಗಿ ನಾವು ಭಾವಿಸಿ ಅಶೋಕ್ ಹಾರ್ನಳ್ಳಿ ಅವರನ್ನ ಒಂದು ವಿಶೇಷವಾಗಿ ಅಭಿನಂದಿಸ್ತೇವೆ. ಅವರಿಗೆ ದೀರ್ಘಾಯುಷ್ಯನ ಜನ್ಮದಿನ, ಅವರಿಗೆ ದೀರ್ಘಾಯುಷ್ಯನ ಮತ್ತು ಭವ್ಯ ಭವಿಷ್ಯತನ್ನ ಹಾರೈಸ್ತೇವೆ. ಮತ್ತು ಈ ಸಮಾಜಕ್ಕೂ ಕೂಡ, ನಮ್ಮ ಸಮಾಜಕ್ಕೂ ಕೂಡ ಭವ್ಯ ಭವಿಷ್ಯತನ್ನ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ನಾವು ಕಳೆದ ಅಂಬೇಡ್ಕರ್ ಸಮ್ಮೇಳನದ ಒಂದು ಮಾತನ್ನು ಹೇಳಿದ್ವು,
ಯಾವ ತಾಯಿ 3 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡ್ಕೊಳ್ತಾರೋ ಆ ಕುಟುಂಬಕ್ಕೆ ಮಠ ವಿಶೇಷ ಆಶೀರ್ವಾದ ಮಾಡ್ತಾರೆ. ಮಾತ್ರ ಅಲ್ಲ, ಆ ಮಗುವಿನ ಹಣೆಯನ್ನು ಮಠ ಕೊಡ್ತದೆ. 3ನೇ 4ನೇ 5ನೇ ಮಕ್ಕಳು ಹುಟ್ಟು ಬರೋದಾದ್ರೆ ಆ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಮಠದ ಮಕ್ಕಳು. ಮಠ ಅವರ ವಿದ್ಯಾಭ್ಯಾಸದ ಮತ್ತು ಅವರ ಭವಿಷ್ಯದ ಹಣೆ ಹಾಕೊಡ್ತದೆ. ಯಾಕೆಂದ್ರೆ ಇವಾಗ ಹಿಡಿತಕ್ಕಂಥ ಕಾರಣಗಳು, ಈಗ ಎರಡು ಮಕ್ಕಳಾದ್ರೆ ಸ್ಕೂಲ್ ಫೀಸ್ ಎಷ್ಟಾಗುತ್ತೆ, ಮೆಡಿಕಲ್ ಸೀಟಿಗೆ ಎಷ್ಟಾಗುತ್ತೆ, ಇಂಜಿನಿಯರಿಂಗ್ ಸೀಟಿಗೆ ಎಷ್ಟಾಗುತ್ತೆ, ಇದನ್ನು ಯೋಚನೆ ಮಾಡ್ತೀವಿ. ಈ ಮಕ್ಕಳು ಪಡ್ಕೋಬೇಕಾದ್ರೆ ಗೊತ್ತು ನಮ್ಗೆ. ಹೀಗಾಗಿ ಯಾವ ತಂದೆ ತಾಯಿಗಳು 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡ್ಕೊಳ್ತಾರೋ ಆ 3, 4, 5 ಮಕ್ಕಳ ಭಾರವನ್ನ ಮಠವೇ ಹೊರ್ತದೆ. ಅವರಿಗೆ ಮಠವೇ ತಂದೆ ತಾಯಿಯಾಗಿರ್ತದೆ ಅಂತ ಮಾತನ್ನ ಘಂಟಾಘೋಷವಾಗಿ ಹೇಳಿದ್ರು. ಮುಂದಿನ ಪೀಠಾಧಿಪತಿಗಳಿಗೆ ಶಾಸನ ಮಾಡಿ ಹೋಗ್ತಾರೆ ಅಂತ ಕೂಡ ಹೇಳಿದ್ರು. ನಾವು ಮುಂದಿನ ಪೀಠಾಧಿಪತಿಗಳು ಅನುಸರಿಸಬೇಕು. ಆರೋಗ್ಯಕರ ಸಂಖ್ಯೆ ಬರುವವರೆಗೂ ಹೆಚ್ಚಿನ ಮಕ್ಕಳ ಭಾರವನ್ನ ಮಠ ಸ್ವೀಕಾರ ಮಾಡಬೇಕು ಮಾತನ್ನು ಹೇಳಿದ್ದು. ಅಭಿಯುಕ್ತರು ಬೇರೆ ಇಲ್ಲ, ಬ್ರಾಹ್ಮಣರು ಬೇರೆ ಇಲ್ಲ, ಬ್ರಾಹ್ಮಣರು ಬೇರೆ ಇಲ್ಲ, ಅಭಿಯುಕ್ತರು ಬೇರೆ ಇಲ್ಲ. ಈ ಪಂಗಡಗಳು ಒಂದು ಕೇವಲ ಒಂದು ತಿಂಡಿ ಅಷ್ಟೇ ಇದೆ. ಈಗ ಬೇರೆ ಬ್ರಾಹ್ಮಣರಲ್ಲಿ ಯಾವ ಗೋತ್ರಗಳಿದೆಯೋ ಅಭಿಯುಕ್ತರಲ್ಲಿ ಅದೇ ಗೋತ್ರಗಳಿದೆ, ಅಭಿಯುಕ್ತರಲ್ಲಿ ಯಾವ ಗೋತ್ರಗಳಿದೆಯೋ ಅದೇ ಗೋತ್ರದಲ್ಲಿ ಬೇರೆ ಬ್ರಾಹ್ಮಣರು ಕೂಡ ಇದೆ. ಇದರ ಅರ್ಥ ಏನಂದ್ರೆ ಹಿಂದೆ ಹೋದ್ರೆ ಇದೆಲ್ಲ ಒಂದೇ ಇದೆ. ಇವತ್ತು ನಾವು ಹಬ್ಬೆ ಗುರುಕೋಟ, ಶಿವಳ್ಳಿ, ಉಳಿದ ಕರ್ನಾಟಕರು, ಒಬ್ಬರು ಹೇಳ್ತೀವಲ್ಲ, ಗೋತ್ರಗಳು ಒಂದೇ ಆಗಿರ್ಬೋದು ಎಲ್ಲ ಕಡೆಗೂ. ಇದರ ಅರ್ಥ ಏನಂದ್ರೆ ಹಿಂದಕ್ಕೆ ಹೋದ್ರೆ ಒಂದು ಕಾಲದಲ್ಲಿ ಇಡೀ ಒಂದೇ ಆಗಿತ್ತು, ನಮ್ಮೆಲ್ಲ ಒಂದೇ ನಿಜವಾಗಿ. ಹಾಗಾಗಿ ನಮ್ಮ ಮಾತು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಅನ್ವಯಿಸುತ್ತೆ. ಇಡೀ ಬ್ರಾಹ್ಮಣ ಸಮಾಜದಲ್ಲಿ ಯಾವ ತಂದೆ ತಾಯಿಗಳು ಇಡೀ ಸಮಾಜದ ಹಿತವನ್ನ ಸಂರಕ್ಷಿಸಿ ಯಾರು ಒಂದು ಧನ್ಯ ತಂದೆ ತಾಯಿಗಳಾಗ್ತಾರೋ, ಸಂತತಿಯನ್ನು ಪಡ್ಕೊಂಡು ಸಮಾಜವನ್ನು ಬೆಳೆಸ್ತಕ್ಕಂಥ ಪ್ರಯತ್ನ ಮಾಡ್ತಾರೋ ಅವರನ್ನ ಮಠ ಆಶೀರ್ವಾದ ಮಾಡಿದ್ರೆ ಮಾತ್ರ ಅಂತ ಸಂತಾನಕ್ಕೆ ಬೇಕಾದ ವಿದ್ಯಾಭ್ಯಾಸ, ಇಂದಿನ ಭವಿಷ್ಯಕ್ಕೆ ಮಠ ಆಶ್ರಯವನ್ನು ಆಶೀರ್ವಾದವನ್ನು ಪಡೆಯುತ್ತೆ ಅನ್ನೋದನ್ನ ಈ ಸಮಯದಲ್ಲಿ ಸದೈವವಾಗಿ ಯಾವುದೇ ಬ್ರಾಹ್ಮಣ ಉಭಯಕರ ಬ್ರಾಹ್ಮಣ ಯಾವುದೇ ಬ್ರಾಹ್ಮಣ ಅವನು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಿಕ್ಕಿನ ಸ್ಥಿತಿಯಲ್ಲಿದ್ದರೆ, ತೊಂದರೆ ಇರುವ ಸ್ಥಿತಿಯಲ್ಲಿದ್ದರೆ ನಿಮ್ಮ ಬೆಂಬಲಕ್ಕೆ ರಾಜ್ಯದ ಪ್ರಮುಖ ಇದೆ. ಎಲ್ಲ ಮಠಗಳ ಪರವಾಗಿ ನಾವು ಮಕ್ಕಳು ಆಗೋದಿಲ್ಲ. ಆದ್ರೆ ಯಾವುದೇ ಬ್ರಾಹ್ಮಣ ಇಂಥ ಸ್ಥಿತಿಯಾಗಿದೆ ನಿಮಗೆ ಆಶ್ರಯವನ್ನ ರಾಮಚಂದ್ರ ಬ್ರಾಹ್ಮಣ ಕೊಡ್ತದೆ ಅನ್ನೋದನ್ನ ಈ ಸಮಯದಲ್ಲಿ ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳ್ತಾ, ನೀವೆಲ್ಲ ಸಂತತಿ ಮತ್ತು ಸಂಸ್ಕಾರ, ಸಂತಾನ ಸಂಸ್ಕಾರ ಇದೆರಡನ್ನೂ ಕೂಡ ಸಮಾಜದಲ್ಲಿ ವೃದ್ಧಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ನಡೀಲಿ ಎಂಬುದಾಗಿ ಹಾರೈಸಿ ಎಲ್ಲರನ್ನೂ ಆಶೀರ್ವದಿಸ್ತೇವೆ. ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಬ್ರಾಹ್ಮಣರು ಈ ದೇಶದಲ್ಲಿ ಉಳ್ಕೊಳ್ಳೋದು ಮಾತ್ರ ಅಲ್ಲ, ಈ ದೇಶದ ಬೆಳಕಾಗಿ, ಜಗತ್ತಿನಲ್ಲಿ ಬೆಳಕಾಗಿ ಉಳ್ಕೊಳ್ತಕ್ಕಂಥ ಜನಗಳು ಬರಲಿ. ನಾನು ಮಾತನ್ನ ಆಡುವವರು ಕೇಳಿಸ್ಕೊಳ್ತಕ್ಕಂಥ, ಅದನ್ನು ಪಾಲಿಸ್ತಕ್ಕಂಥ ದಿನಗಳು ಬರಲಿ. ಒಂದು ಕಾಲದಲ್ಲಿ ರಾಜರು ಬ್ರಾಹ್ಮಣರ ಮಾರ್ಗದರ್ಶನದ ರಾಜ್ಯಭಾರ ಮಾಡ್ತಾ ಇದ್ರು. ಆ ಕಾಲ ಮತ್ತೆ ಬರಲಿ. ಯಾರೇ ರಾಜರಾಗಲಿ ಅದು ಮಾರ್ಗದರ್ಶನ ಬ್ರಾಹ್ಮಣರು ಇರಲಿ ಅಂತ ಕಾಲ ಮಾತನ್ನು ಬರಲಿ ಎಂಬುದಾಗಿ ಹಾರೈಸಿ ಎಲ್ಲರನ್ನೂ ಕೂಡ ಆಶೀರ್ವದಿಸ್ತೇವೆ. ಒಳ್ಳೆಯದಾಗಲಿ.